ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ನಿಮ್ಮ ಹಣ ಎಲ್ಲಿದೆ? ನಿಮ್ಮ ಹಣ ಬ್ಯಾಂಕ್ನಲ್ಲಿದೆಯಾ? ಖಂಡಿತ ಇಲ್ಲ. ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೇ ನೋಡ್ಬೋದು. ವಿಷಯವನ್ನ ಮುಂದುವರಿಸೋಣ. ನಮ್ಮ ಹಣ ಎಲ್ಲಿದೆ? ಬ್ಯಾಂಕ್ನಲ್ಲಿದೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನಮ್ಮ ಕೈಯಲ್ಲಿರೋ ಮೊಬೈಲ್ನಲ್ಲಿದೆ. ಇವತ್ತು ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೆ ಬ್ಯಾಂಕಿಗೆ ಹೋಗ್ತಾ ಇದೀವಾ? ಇಲ್ಲ, ಕ್ವಿಕ್ಕಾಗಿ ನಮ್ಮ ಮೊಬೈಲಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ಇಂಪಾರ್ಟೆಂಟ್ ಅಪ್ಡೇಟು. ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಆ ಸೆಟ್ಟಿಂಗ್ಸ್ನ ನೀವು ಕೂಡ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹಣವನ್ನು ಬೇರೆಯವರು ದೋಚುವಂಥ ಕೆಲಸವನ್ನು ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಏನು ಸೆಟ್ಟಿಂಗ್ಸ್ ಅಂತ ಹೇಳೋಕೆ ಮುಂಚೆ ನಿಮಗೆ ಗೊತ್ತಿದೆ, ನಿಮ್ಮ ಬ್ಯಾಂಕಿಗೆ, ಆಧಾರ್ ಕಾರ್ಡ್ಗೆ, ಪ್ಯಾನ್ ಕಾರ್ಡ್ಗೆ ಪ್ರತಿಯೊಂದಕ್ಕೂ ನೀವು ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡಿರ್ತೀರ. ಸೊ ಆ ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈಸಿ ಆಗುತ್ತೆ, ಸುಲಭವಾಗುತ್ತೆ. ಯಾವುದೇ ಒಂದು ಟ್ರಾನ್ಸಾಕ್ಷನ್ಗೆ ಎಲ್ಲದಕ್ಕೂ ಸುಲಭವಾಗುತ್ತೆ. ಇವಾಗ ಬ್ಯಾಂಕ್ ಕೂಡ ಇಮಿಡಿಯೇಟ್ ನೀವು ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ಅವರು ಒಂದು ವೆರಿಫಿಕೇಶನ್ ಮಾಡ್ತಾರೆ, ಒ ಟಿ ಪಿನ ಕಳಿಸ್ತಾರೆ. ಆ ಒ ಟಿ ಪಿನ ಎಂಟ್ರಿ ಮಾಡಿದ ನಂತರನೇ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ನೀವು ಯು ಎ ಎನ್ ಅಲ್ಲಿ ನೋಡ್ಬೋದು, ನೀವು ಎಲ್ಲೇ ಬ್ಯಾಂಕಿಂಗಲ್ಲಿ ಥರದ್ದು ಅಮೌಂಟನ್ನ ಟ್ರಾನ್ಸಾಕ್ಷನ್ ಮಾಡೋ ಯಾವುದೇ ರಿಲೇಟೆಡ್ ಇದರಲ್ಲೂ ಕೂಡ ಒಂದು ವೆರಿಫಿಕೇಶನ್ ಸ್ಟೆಪ್ನ ಆ್ಯಡ್ ಮಾಡಿದ್ದಾರೆ. ಆ ಒಂದು ಒ ಟಿ ಪಿನ ಎಂಟ್ರಿ ಮಾಡಿದರೆ ಅವರಿಗೊಂದು ಕನ್ಫರ್ಮೇಷನ್ ಆಗುತ್ತೆ, ಈ ಒಂದು ಟ್ರಾನ್ಸಾಕ್ಷನ್ನ ನಮ್ಮ ವ್ಯಕ್ತಿನೇ ಮಾಡ್ತಾ ಇದ್ದಾನೆ ಅಂತ. ಸೊ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ಕಳೆದೋದಂಥ ಸಮಯದಲ್ಲಿ ಅದು ಮಿಸ್ಯೂಸ್ ಆಗೋಂಥ ಚಾನ್ಸಸ್ ಇರ್ತವೆ. ನಿಮ್ಮ ಡೀಟೇಲ್ಸ್ ಗೊತ್ತಿರೋರು ಒ ಟಿ ಪಿನೂ ಕೂಡ ಆಟೋಮೆಟಿಕ್ಕಾಗಿ ಎಂಟ್ರಿ ಮಾಡಿ ನಿಮ್ಮ ಹಣವನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ನಿಮ್ಮ ಮೊಬೈಲ್ನ ಸುರಕ್ಷಿತವಾಗಿ ಇಟ್ಕೋಬೇಕಾಗುತ್ತೆ, ಭದ್ರತೆಯಿಂದ ಕಾಪಾಡ್ಕೊಳ್ಬೇಕಾಗುತ್ತೆ. ನೀವು ಯಾವ ರೀತಿ ಕಾಪಾಡ್ಕೊಳ್ಬೋದು ನಮ್ಮ ಮೊಬೈಲ್ನ ಅಂದರೆ, ನೀವು ಮಾಡುವಂಥ ತಪ್ಪುಗಳನ್ನು ಕಡಿಮೆ ಮಾಡಬೇಕಾಗುತ್ತೆ. ಯಾವ ರೀತಿ ಕಾಪಾಡ್ಕೊಳ್ಬೋದು ಹಾಗಾದರೆ? ಹೌದು, ಹೇಳ್ತೇನೆ. ನನ್ನ ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ನಿಮಗೆ ಬೇಡವಾದಂಥ ಆ್ಯಪ್ಸ್ನ ಡೌನ್ಲೋಡ್ ಮಾಡಬೇಡಿ. ಆ್ಯಪ್ನ ಡೌನ್ಲೋಡ್ ಮಾಡಿದ್ರೂ ಮಿನಿಮಮ್ ಆಕ್ಸೆಸ್ನ ಕೊಡಿ, ಅವರಿಗೆಲ್ಲ ಆಕ್ಸೆಸ್ ಕೊಡಬೇಡಿ. ಆ ಕಂಟ್ರೋಲ್ನ ಹೇಗೆ ತೆಗಿಬೇಕು ಅನ್ನೋದನ್ನು ಹೇಳಿದ್ದೆ. ಅದು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ನೀವು ನನ್ನ ಚಾನಲ್ ಪೇಜಲ್ಲಿ ಹೋಗಿ ಆ ವಿಡಿಯೋನ ನೋಡಿ. ಯಾಕೆಂದರೆ ಅದರಲ್ಲೂ ಕೂಡ ಹೇಳಿದ್ದೀನಿ ಸೆಟ್ಟಿಂಗ್ಸ್ ಬಗ್ಗೆ. ಇದು ಮುಂದುವರಿದ ಸೆಟ್ಟಿಂಗ್ಸ್, ಓಕೆನಾ? ನಾವು ಜಾಸ್ತಿ ಫ್ರಾಡ್ಗಳು ಮೆಸೇಜ್ ಮಾಡೋದೆಲ್ಲ ಹೇಳಿ, ನಮಗೆ ವಾಟ್ಸಪ್ ಮುಖಾಂತರ ಕಳಿಸ್ತಾರೆ. ಒಂದು ಎ ಪಿ ಕೆ ಆ್ಯಪ್ಗಳನ್ನ ಕಳಿಸ್ತಾರೆ, ಇಲ್ಲ ಜಾಬ್ ರಿಕ್ವೈರ್ಮೆಂಟ್ ಇದೆ ಅಂತ ಕಳಿಸ್ತಾರೆ. ಈ ಥರ ಸುಮಾರು ಅವ್ರು ಕಳಿಸೋದು ವಾಟ್ಸಪ್ಪಲ್ಲೇ. ಸೊ ನಿಮ್ಮ ವಾಟ್ಸಪ್ಪಿಗೆ ನೀವು 2 ಸ್ಟೆಪ್ ವೆರಿಫಿಕೇಷನ್ನ ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ನೀವು ಮಾಡಿಲ್ಲ ಅಂದರೆ ನಿಮ್ಮ ಮನೆಯ ಬಾಗಿಲನ್ನು ನೀವು ಹಾಕಿಲ್ಲ ಅಂತ ಅರ್ಥ, ಓಕೆನಾ? 2 ಸ್ಟೆಪ್ ವೆರಿಫಿಕೇಷನ್ ಅಂದರೆ ನೀವು ಮಾಡ್ಕೊಂಡಿಲ್ಲ ಅಂದರೆ ನಾನು ಇವಾಗ ತಿಳಿಸ್ಕೊಡ್ತೇನೆ ಅದು ಹೇಗೆ ಮಾಡ್ಕೊಳ್ಳೋದು ಅಂತ. ನಿಮ್ಮ ವಾಟ್ಸಪ್ನ ರೈಟ್ ಕಾರ್ನರಲ್ಲಿ 3 ಡಾಟ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತೆ. ಸೆಟ್ಟಿಂಗ್ಸ್ ಅಂತ, ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಅಕೌಂಟ್ಸ್ ಅಂತ ಇರುತ್ತೆ, ಅಕೌಂಟ್ಸ್ನ ಕ್ಲಿಕ್ ಮಾಡಿ. ಅಲ್ಲಿ ಚೆಕ್ ಮಾಡಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 6 ಡಿಜಿಟ್ ನಂಬರ್ನ ಕೇಳುತ್ತೆ. ಅದು ನೀವು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು 6 ಡಿಜಿಟ್ ನಂಬರ್ನ ನೀವಲ್ಲಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡೋದ್ರಿಂದ ನಿಮ್ಮ ಒಂದು ವಾಟ್ಸಪ್ಪು ಸೇಫ್ ಆಗಿರುತ್ತೆ. ಸೊ ಮುಂದುವರೆದ ಭಾಗವಾಗಿ ನೀವು ಯಾವುದೇ ಥರದ ಎ ಪಿ ಕೆ ಆ್ಯಪ್ಗಳನ್ನ ಕಳಿಸ್ತಾರಲ್ವ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಸ್ಟಾ ಲೋನ್ಗಳಿಗೆ ಆ ಥರದ್ದು ಯಾವುದನ್ನು ಕೂಡ ಡೌನ್ಲೋಡ್ ಮಾಡಕ್ಕೆ ಹೋಗಬೇಡಿ. ನಿಮಗೆ ಲೋನ್ ಬೇಕಾ, ಬ್ಯಾಂಕಿಗೆ ಹೋಗಿ. ನೀವು ಕಳಿಸಿದಂಥ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಕಂಟ್ರೋಲ್ಸು, ನಿಮ್ಮ ಕಾಂಟ್ಯಾಕ್ಟ್ಸು ಪ್ರತಿಯೊಂದನ್ನು ಅವ್ರು ತಗೊಳ್ತಾರೆ. ನೀವೇನು ಮಾಡ್ತೀರಾ, ಆಟೋಮೆಟಿಕ್ ಡೌನ್ಲೋಡ್ ಮಾಡ್ತೀರಾ. ನಿಮಗೆ ಅಮೌಂಟ್ ಬೇಕಾಗಿರುತ್ತೆ ಎಮರ್ಜೆನ್ಸಿ, ಅವ್ರು ಕೇಳುವಂಥದ್ದನ್ನೆಲ್ಲ ಅಲೋ ಕೊಟ್ಬಿಡ್ತೀರಾ. ಕಾಂಟ್ಯಾಕ್ಟ್ಸ್ ಅಲೋ ಕೊಡ್ತೀರಾ, ಲೊಕೇಶನ್ ಅಲೋ ಕೊಡ್ತೀರಾ, ಏನೇನು ಕೇಳ್ತಾರೆ ಎಲ್ಲವನ್ನು ಅಲೋ ಕೊಡ್ತೀರಾ. ಅದರಿಂದ ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡುವಂಥ ಚಾನ್ಸಸ್ಸು, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು, ಫೋಟೋಸು ಎಲ್ಲ ತೊಗೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಲೋನ್ ಬೇಕು ಅಂದರೆ ನೀವೊಂದು ಬ್ಯಾಂಕಲ್ಲಿ ಹೋಗಿ ತೊಗೊಳ್ಳಿ. ಈ ಥರ ಕ್ವಿಕ್ ಲೋನ್ ಕೊಡ್ತೀವಿ ಅಂತೇಳಿ ಕಳಿಸುವಂಥ ಆ್ಯಪ್ಗಳಿಂದ ನೀವು ಮೋಸ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ಅಪ್ಡೇಟು ಇದು. ಪೊಲೀಸ್ ಪ್ರಕಟಣೆ ಕೂಡ ಅವ್ರು ಹೊರಡಿಸಿರೋ ಪ್ರಕಟಣೆನ ಯಾರೆಲ್ಲ ನೀವು ತಿಳ್ಕೊಂಡಿಲ್ಲ, ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳಿ. ಇದನ್ನು ಹೇಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಅಂತ ಕೂಡ ಈ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೇನೆ, ನೋಡಿ. ವಾಟ್ಸಪ್ ಓಪನ್ ಮಾಡಿದ ಮೇಲೆ ಟಾಪಲ್ಲಿ ರೈಟ್ ಕಾರ್ನರ್ 3 ಡಾಟ್ಸ್ ಕಾಣ್ತಾ ಇದೆ, ಕ್ಲಿಕ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಇದರಲ್ಲಿ ಅಕೌಂಟ್ಸ್ನ ಕ್ಲಿಕ್ ಮಾಡಿ.
2 ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ 6 ಡಿಜಿಟ್ ನಂಬರ್ನ ಕೇಳುತ್ತೆ. ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳುವಂಥ 6 ಡಿಜಿಟ್ ನಂಬರ್ನ ಎಂಟ್ರಿ ಮಾಡಿ. ಆಮೇಲೆ ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಅವರು ಕೂಡ ಇದರಿಂದ ಎಚ್ಚರವಾಗಿರಲಿ. ಯಾಕೆಂದರೆ ನಾವು ತಿಳಿದಂಥ ಮಾಹಿತಿನ ಇನ್ನೊಬ್ಬರಿಗೆ ತಿಳಿಸೋದ್ರಿಂದ ಅವ್ರಿಗೂ ಕೂಡ ಇದರಿಂದ ಆಗುವಂಥ ಅನಾಹುತಗಳು ತಪ್ಪುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.